ಲ್ಯಾಬ್ ಸರಿ ಇಲ್ಲ ಅಂದ್ರೆ ಕ್ರಮ ಮಾಡಬೇಕು, ಸರಿ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ನಾವು ಅದನ್ನ ಮಾಡದೆ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಒಪ್ಪೋದಲ್ಲ. ಇಲ್ಲಿ ಸಚಿವರು ಹೇಳಿದ್ರು ಯಾವುದೋ CDL ಫೈನಲ್ ಅಂತ ಹೇಳಿ. ನೀವ್ಯಾಕೆ ತೀರ್ಮಾನ ಮಾಡ್ತೀರಾ ಅದೇ ಫೈನಲ್ ಅಂತ? ಇರ್ಲಿ ಇರ್ಲಿ ಇರ್ಲಿ, ನಿಮ್ಮ ಆಪ್ಷನ್ಸ್ ಏನಿದೆ, ಕೋರ್ಟ್ಗಳಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಯ್ತು. ಅವಾಗ ನೀವು ನೋಡಿ, ನಾನು ಲೋಯರ್ ಕೋರ್ಟ್ಗೆ ಹೋದೆ, ಹೈಕೋರ್ಟ್ಗೆ ಹೋದೆ, ಸುಪ್ರೀಂ ಕೋರ್ಟ್ಗೆ ಹೋದೆ, ಏನ್ ಮಾಡ್ಲಿ ಅಂತ ಹೇಳಿದ್ರೆ ಯಾರು ನಾವು ಕ್ವಶನ್ ಮಾಡ್ತಾ ಇರಲ್ಲ, ನಿಮ್ಮನ್ನ ಕ್ವಶನ್ ಮಾಡ್ತಾ ಇರಲ್ಲ. ನೀವು ಯಾವ ಲೋಯರ್ ಕೋರ್ಟ್ ಮುಗಿಸ್ಬಿಟ್ರಿ. ನೆನ್ನೆ ಪ್ರಿಯಾಂಕಾ ಅವರು ಹೇಳಿದ್ರದ ಬಗ್ಗೆ, ಕೋರ್ಟ್ ಬಗ್ಗೆನೂ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಎಷ್ಟು ಮಾತಾಡಕ್ ಹೋಗಲ್ಲ. ನಿಮ್ಮ ಆಪ್ಷನ್ಸ್ ಏನಿದೆ, ನಿಮ್ ಕಳಕಳಿ ಇದ್ದಿದ್ರೆ, ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು. ನೀವು ಪ್ರಯತ್ನನೇ ಮಾಡ್ಲಿಲ್ಲ. ನೀವು ಪ್ರಯತ್ನನೇ ಮಾಡದೆ ನೀವು ಅಲ್ಲಿ ರಿಪೋರ್ಟ್ ಬಂತು, ಇಲ್ಲಿ ರಿಪೋರ್ಟ್ ಅಂದ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಸಾವಿಗೆ ಯಾರು ನ್ಯಾಯ ಕೊಡ್ತೀರಾ? ಇಲ್ಲಿ ಅಧ್ಯಕ್ಷರೇ, ನೀವು ಬೇರೆ ವಿಚಾರಗಳ ಬಗ್ಗೆ ನಾವು ಗಮನ ಕೊಡದಿದ್ರು, ಈ ಸಾವಿಗೆ ನಾವು ನ್ಯಾಯ ಕೊಡ್ಬೇಕು. ಮೊನ್ನೆ ಅಲ್ಲ, ಒಂದೇ ನಿಮಿಷ, ನೀವ್ ಯಾಕೋ ಅಲ್ಲ, ನಿಮ್ಮ ಸಲಹೆ ಏನಂತ ಕೇಳಿದ್ರು. ಸಲಹೆನೆ, ಮೊನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ನೋಡಿದ್ರಲ್ಲ? ಅದು ಟ್ರೋಲ್ ಆಗ್ತಾ ಇದೆ, ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೋ ಹೆಂಡತಿಯ ಕಿರುಕುಳ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ, ಇಡೀ ದೇಶ ಪ್ರತಿಭಟನೆಗಳು ನಡೀತಾ ಇದೆ. ಅದು ಹೇಳಿದಾನೆ, ನನಗೆ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಾಮೂಹಿಕವಾಗಿ ಅಲ್ಲಲ್ಲ, ಇದು ಅವ್ರ ಅಧ್ಯಕ್ಷ, ಪ್ರಮುಖವಾದಂತ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಕೋರ್ಟ್ ಇಂದಾನೆ ಅಧ್ಯಕ್ಷ, ದಯಮಾಡಿ ಇದೊಂದು ಪ್ರಮುಖವಾದಂತ ವಿಚಾರ, ಒಂದು ರೆಸಲ್ಯೂಷನ್ ಅಧ್ಯಕ್ಷ. ಈಗ ಆ ವಿಚಾರವಾಗಿ ಮಂತ್ರಿಗಳು ಈಗ ಜುಡಿಷಿಯಲ್ ಎಂಕ್ವೈರಿ ಜುಡಿಷಿಯಲ್ಗೆ ನಾನು ಹೇಳ್ತಾ ಇರೋದು, ಜುಡಿಷಿಯಲ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ನ ಆಸ್ತಿಯನ್ನ ತಗೊಂಡೋಗಿ ಜುಡಿಷಿಯಲ್ ಮುಂದೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖಾಂತರ ನೀವು ಮಾತಾಡ್ತಾ